ಪ್ರಜಾಪ್ರಭುತ್ವ ರೀತಿಯಲ್ಲಿ ಇವರು ಯಾರು ಯತ್ನಾಳ್ ಅವರು ಮತ್ತೆ ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವಾ? ಸರ್, ಅದರಿಂದ ಕೂತ್ಕೊಳ್ರಿ ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಕೂತ್ಕೊಳ್ಳಿ ಇದರಿಂದ ಏನು ತೊಂದರೆ ಆಗಲ್ಲ. ಯಾರೋ ಒಬ್ರು ಹೇಳಿದ ತಕ್ಷಣನೇ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ. ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ನಾನು ಮತ್ತೆ ಅಗತ್ಯನೂ ಕೂಡ ಇಲ್ಲ. ಸೊ ನಾನು ಇದು ಅಭಿರುಚಿಹೀನ ಅಂತ ಅಷ್ಟೇ ಹೇಳಿದ್ದೀನಿ. ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅನ್ಕೊಂಡ್ರೆ ಓಕೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಮಾನ್ಯ ಅಧ್ಯಕ್ಷರೇ, ಈ ಬಸನಗೌಡ ಪಾಟೀಲ್ ಅವರು, ಯತ್ನಾಳ್ ಅವರು, ಇವರು ಕೂಡ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ ಸದನಕ್ಕೆ ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಅವರು ಈ RSS ಬೈಠಕ್ನಲ್ಲಿದ್ದಾರೋ ಅಥವಾ ಇಲ್ಲಿ ಆ ಸದನದಲ್ಲಿದ್ದಾರೋ ಅಂತ ಗೊತ್ತಿಲ್ಲ ನನಗೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ ಕೇಂದ್ರ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ. 2,000 ಕೋಟಿ ಕೃಷ್ಣ ಜಲ ಭಾಗ್ಯ ನಿಗಮಕ್ಕೆ 2,000 ರೂಪಾಯಿ ಕೊಟ್ಟಿದ್ದಾರೆ. 2,000 ಕೋಟಿ. ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ 2,000 ಕೋಟಿ ಕೊಟ್ಟಿದ್ದಾರೆ. ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ 3,300 ಕೋಟಿ ಕೊಟ್ಟಿದ್ದಾರೆ. ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ 3,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 10,000 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅವರು ಇನ್ಫಾರ್ಮೇಶನ್ ಮಾಹಿತಿ ಕೊರತೆಯಿಂದ ಹೇಳಿದಾರೋ ಇಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದಾರೋ ಅಥವಾ ಟೀಕೆ ಮಾಡಲಿಕ್ಕೋಸ್ಕರ ಹೇಳಿದಾರೋ ಗೊತ್ತಿಲ್ಲ ನನಗೆ. ಆದರೆ ವಾಸ್ತವ ಏನಪ್ಪಾ ಅಂತಂದ್ರೆ 24/1/2025 24/1/2025 ಕೇಂದ್ರ ಸರ್ಕಾರ ಸ್ಕೀಮ್ ಆಫ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಎಲ್ಲ ಸ್ಟೇಟ್ಗಳಿಗೆ, ಇದು ಬರೀ ಕರ್ನಾಟಕಕ್ಕೆ ಅಲ್ಲ ಕೊಟ್ಟಿರೋದು, ಎಲ್ಲ ಸ್ಟೇಟ್ಗಳಿಗೆ 50 ವರ್ಷಗಳ ಇಂಟ್ರೆಸ್ಟ್ ಫ್ರೀ ಲೋನ್ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಗ್ರಾಂಟ್ಸ್. ಮತ್ತೆ ನೀವು ಹೇಳಿದ ರೀತಿ ಕೃಷ್ಣ ಜಲ ಭಾಗ್ಯ ನಿಗಮಕ್ಕೆ 2,000 ಕೋಟಿ, ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ 3,300 ಕೋಟಿ, ಕಾವೇರಿ ನೀರಾವರಿ ನಿಗಮಕ್ಕೆ 3,000 ಕೋಟಿ, ಆಮೇಲೆ ಕರ್ನಾಟಕ ನೀರಾವರಿ ನಿಗಮಕ್ಕೆ 2,000 ಆ ಥರ ಕೊಟ್ಟಿಲ್ಲ. ಅದು ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಮುಳವಾಡ ಏತ ನೀರಾವರಿಗೆ 200 ಕೋಟಿ,
ನಾಟ್ 2,000 ಕೋಟಿ, 200 ಕೋಟಿ. ಆಮೇಲೆ ಮಂಟೂರು ಮಹಾಲಕ್ಷ್ಮಿ ಮೆಳ್ಳಿಗೇರಿ ಮಲಪ್ರಭಾ ಯೋಜನೆಗೆ 200 ಕೋಟಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಎತ್ತಿನಹೊಳೆ ಯೋಜನೆಗೆ 330 ಕೋಟಿ, ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಯೋಜನೆಗೆ 300 ಕೋಟಿ, ಒಟ್ಟು 1,030 ಕೋಟಿ, ನಾಟ್ 10,000 crores. ಜಾಸ್ತಿ ಕಾವೇರಿ ಕೊಟ್ಟಿಲ್ಲ. ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರಪ್ಪ ಅವ್ರಿಗೂ. ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೇನು? ಅದೇ ಅಲ್ವಾ? ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೇ. ಸೊ ಈ 4 ಯೋಜನೆಗಳಿಗೆ ಒಂದಕ್ಕೆ 200 ಕೋಟಿ, ಇನ್ನೊಂದಕ್ಕೆ 200 ಕೋಟಿ, ಒಂದಕ್ಕೆ 300 ಕೋಟಿ, ಒಂದು 330 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಸೇರಿಸಿದ್ರೆ 1,030 ಕೋಟಿ ಆಯಿತು. 10,000 ಕೋಟಿ ಎಲ್ಲಿಂದ ಬಂತು? ಕೇಂದ್ರ ಸರ್ಕಾರ 10,000 ಕೋಟಿ ಕೊಟ್ಟಿದ್ದಾರ? ಇಡೀ 2 ವರ್ಷದಲ್ಲಿ 1,030 ಕೋಟಿ ಮಾತ್ರ ಕೊಟ್ಟಿರೋದು. ಅದರಿಂದ ನಿಮ್ಗೇನಾದ್ರು ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ.